ರಸ್ತೆಯಲ್ಲಿ ಬಿದ್ದ ಮಣ್ಣು ತೆರವಿಗಾಗಿ ಕಿರಿಕ ಮೂವರ ಮೇಲೆ ಹಲ್ಲೆ, ದಂಪತಿ ವಿರುದ್ಧ ಎಫ್ಐಆರ್. ರಸ್ತೆಯಲ್ಲಿ ಬಿದ್ದ ಮಣ್ಣನ್ನ ತೆರವುಗೊಳಿಸುವ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಮೂವರು ಗಾಯಗೊಂಡ ಘಟನೆ ಹುಣಸೂರಿನಲ್ಲಿ ನಡೆದಿದೆ. ಈ ಸಂಬಂಧ ಹಲ್ಲೆ ನಡೆಸಿದ ದಂಪತಿ ವಿರುದ್ಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಣಸೂರು ಟೌನ್ ಮರಹತ್ತಿ ಮರ ಬೀದಿ ನಿವಾಸಿಗಳಾದ ಸಾಕಮ್ಮ ರಮೇಶ್ ನಾಯ್ಕ ಹಾಗೂ ಶ್ರೀನಿವಾಸ್ ಹಲ್ಲೆಗೆ ಒಳಗಾದವರು. ಹಾಲಿನ ಡೈರಿ ಸೆಕ್ರೆಟರಿ ವಿದ್ಯಾ ಹಾಗೂ ಪತಿ ಶಿವಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಾಕಮ್ಮರವರಿಗೆ ಸೇರಿದ್ದ ಖಾಲಿ ಸೈಟಿನಲ್ಲಿ ಮಣ್ಣನ್ನ ಸುರಿಯಲಾಗಿತ್ತು. ಇದರಲ್ಲಿ ಸ್ವಲ್ಪ ಮಣ್ಣು ರಸ್ತೆಯಲ್ಲಿ ಹರಡಿತ್ತು. ಇದನ್ನ ತೆರವುಗೊಳಿಸುವಂತೆ ಶಿವಕುಮಾರ್ ಹಾಗೂ ವಿದ್ಯಾ ಕಿರಿಕ್ ತೆಗೆದಿದ್ರು. ಈ ಸಂಬಂಧ ಶುರುವಾದ ಗಲಾಟೆಯಲ್ಲಿ ಸಾಕಮ್ಮ, ಶ್ರೀನಿವಾಸ್ ಹಾಗೂ ರಮೇಶ್ ನಾಯ್ಕ ಮೇಲೆ ಹಲ್ಲೆ ನಡೆದಿದೆ. ಶಿವಕುಮಾರ್ ಹಾಗೂ ವಿದ್ಯಾ ಹಲ್ಲೆ ನಡೆಸಿರುವುದಾಗಿ ಆರೋಪಿಸಿ ಪ್ರಕರಣ ದಾಖಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, ಎನ್ಕೆಎಸ್ ಟಿವಿ4 ಹುಣಸೂರು. ಶ್ರೀನಿವಾಸ್ ನಾಯ್ಕ ಅಂತ, ನಮ್ಮೂರು ಕಲ್ಕುಂಟಿ ಅಂತ, ಹಾಲಿನ ಡೈರಿ ಸೆಕ್ರೆಟ್ರಿ ವಿದ್ಯಾ ಮತ್ತು ಶಿವಕುಮಾರು ಕುಳ್ನಸ್ಯ ಸೇರಿಸಿ ಗುಂಡೆ ಹೊಡೆದಿದ್ದಾರೆ. ರಾಡು ಇಟ್ಕೆಲಿ, ಆಮೇಲೆ ನಮ್ಮ ಅಮ್ಮಗೂ ಹೊಡ್ತಿದ್ದಾರೆ, ನಮ್ಮ ತಮ್ಮಗೂ ಹೊಡ್ತಿದ್ದಾರೆ. ರಮೇಶ್ ನಾಯ್ಕ ಅಂತ, ಇಲ್ಲೇ ಹುಣಸೂರಿಗೆ ನಮ್ಮ ಅತ್ತೆ ಮನೆಗೆ ಬಂದಿದ್ದ ಗ್ರೂಪ್ ಟೆಸ್ಟ್ಗೆ ಅಂತ. ಅವ್ರು ಸಾಮಾನು ಏನಂತ ತಂದು ಮಡಗ್ತಿದ್ದೋ, ಮಣ್ಣು ಎತ್ತಾಕಂತ ಹೋಯ್ತಿದ್ದಾಗ ಬಂದು ಬೋಯ್ತಾಡ್ತಿದ್ರು ಎತ್ತಾಕೆ ಅಂತ. ಬೈತಿದ್ದಾಗ ಬಂದು ನಿನ್ನ ನಾಯ್ಕಿ ಎತ್ತಿನ ಹಾಕಿ, ನಿನ್ನ ತಾಯಿನ ಹಾಕಿ, ನಿನ್ನ ಜಾತಿನ ಹಾಕಿ ಎಲ್ಲ ಬೈತಿದ್ರು. ಹಿಡ್ಕೊಂಡು ಎಲ್ಲರೂ ನನ್ನ ತಲೆಬಡೆಗೆಲ್ಲ ಹೊಡೆದಾಕ್ತರು. ರಾಡು ಇಟ್ಕೆಲಿ ಹೊಡೆದ್ರು. ನಮ್ಮ ಅತ್ತೆ ಜ್ಞಾನ ತಪ್ಪಿದ್ದೋದಾಗ ಹಿಂದ್ಗಡೆ ನಮ್ಮ ಅಣ್ಣಂಗೆ ಸೀನಿಗೆ ಇಟ್ಕೆಲಿ ಹೊಡೆದ್ರು. ನಾನು ನಮ್ಮ ಅಣ್ಣ ಇಟ್ಕೊಳಕ್ಕೆ ಹೋದಾಗ ಹಿಂದ್ಗಡೆಯಿಂದ ರಾಡ್ಗಳು ಹೊಡೆದ್ರು. ಯಾರು ಹೊಡೆದಿದ್ದು? ಶಿವಕುಮಾರ, ಆಮೇಲೆ ವಿದ್ಯಾ, ಆಮೇಲೆ ಇವರು. ಯಾವ್ದ್ರಲ್ಲಿ ಹೊಡೆದ್ರು ನಿಮಗೆ? ರಾಡಲ್ಲಿ. ಎಷ್ಟು ಗಂಟೆಯಲ್ಲಿ? ಒಂದು 5:15. 5:15. ಯಾವಾಗ ಆಗಿದ್ದು? 5:30. ಯಾವಾಗ? ಮಂಗಳವಾರ.